ಈಗ ಮ್ಯಾಟ್ರ್ ಆಗ್ತಿದೆ ಅಷ್ಟೇ. ನಾನೇ ಹೋಗ್ಬೇಕು ಅಂತ ನಮ್ದು ತಪ್ಪು ಮಾಹಿತಿ ಕೊಡ್ತಿದ್ದೇನೆ. ಒಂದು ಏಜ್ ಆಗಿದೆ. ಎಷ್ಟು ಏಜ್ ಆಗಿದೆ? ಅರ್ಜು ಗರ್ಲ್ ಫ್ರೆಂಡ್ ರಿವೀಲ್. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನಾಗುಪ್ರಿಯ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ರು ಹೊಸ ಫ್ರೆಂಡ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋದಂತದೇನೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ತುಂಬಾ ವರ್ಷ ಆಗಿತ್ತು ಮಾತಾಡಿಸಿ. ಅಂದ್ರೆ ಬ್ಲಾಗ್ ಲಾಸ್ಟ್ ಇಯರ್ ಒನ್ ಇಯರ್ ಬ್ಯಾಕ್ ನನ್ನ ಬ್ಲಾಗ್ ಅಲ್ಲಿ ಪ್ರಮೋಷನ್ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ದು. ಅದಾದ್ಮೇಲೆ ಇವತ್ತು ವಿಡಿಯೋ ಶೂಟ್ ಮಾಡಕ್ ಪ್ಲಾನ್ ಮಾಡಿದ್ವಿ. ಇವತ್ತು ಸಿಕ್ಕಿದೀವಿ, ಊಟನೂ ಮಾಡಿದ್ವಿ. ಸೊ ಊಟನೂ ಆಯ್ತು. ಈಗ ಇವರು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದು ಮಸ್ತ್ ವಿಡಿಯೋ ಶೂಟ್ ಮಾಡ್ತಾರೆ. ಇನ್ಮೇಲಿಂದ ನಾಗೇಂದ್ರಂದು ಇವ್ರದ್ದು ಗೈಸ್, ಈಗ ನಾವು ಬಿಟ್ಟೋಗಿದ್ದು ಟೀಮ್ ಎಲ್ಲ ಮತ್ತೆ ರಿಯೂನಿಯನ್ ಆಗಿ ಮತ್ತೆ ವಿಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ ಸಪೋರ್ಟ್ ಆಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಮಾಡ್ತಾರೆ ಇರುತ್ತೆ. ಇವತ್ತು ವಿಡಿಯೋ ಬರುತ್ತೆ ನೋಡ್ರಿ. ಒಳ್ಳೆ ಮಾಸ್ ವಿಡಿಯೋ. ನನ್ನ ಪ್ರಕಾರ ವಿಡಿಯೋ ಫಸ್ಟ್ ಬಂದಿರುತ್ತೆ, ಬ್ಲಾಗ್ ಫಸ್ಟ್ ಬರುತ್ತೆ. ಇವಾಗ ಇಲ್ಲ ಬ್ಲಾಗ್ ಅಲ್ಲ, ವಿಡಿಯೋ ಬಂದ್ಮೇಲೆ ಬ್ಲಾಗ್ ಬರುತ್ತೆ. ಬ್ಲಾಗ್ ಬರುತ್ತೆ. ಫಸ್ಟ್ ವಿಡಿಯೋ ನೋಡಿ. ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡೋದು ನಾಗೇಂದ್ರ, ಬ್ಲಾಗ್ ಎಡಿಟ್ ಮಾಡೋದು ನಾನು, ಹಂಗಾಗಿ ಬ್ಲಾಗ್ ಲೇಟ್. ಬಟ್ ಎರಡು ನಾವೇ ಮಾಡ್ಬೇಕಲ್ಲ. ಲೇಟ್ ಮಾಡ್ತೀಯಾ? ಇಲ್ಲ, ನಾನ್ ಮಾಡಲ್ಲ ಗೈಸ್. ಯಾಕೆ? ಈಗ ಇನ್ಮೇಲಿಂದ ಎಲ್ಲ ನಾಗೇಂದ್ರನೇ ಮಾಡೋದು. ನಂಗೆ ಆಗಲ್ಲ, ಸುಸ್ತು ನನಗೆ. ಸೊ ಈಗ ಅರ್ಜುನ್ ಸಿಕ್ಕಾಯ್ತು. ಈಗ ನೆಕ್ಸ್ಟ್ ಇನ್ನೊಬ್ಬರನ್ನ ಮೀಟ್ ಮಾಡಕ್ ಹೋಗ್ಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅರ್ಜುನ್ ಬ್ಲಾಗ್ಸ್ ಅಂತಿದೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಲಿ. ನೀನ್ ಮುಖ ತೋರ್ಸು, ಹಿಂಗ್ ಇಟ್ಕೊಂಡ್ ಮಾತಾಡೋದು. ಇಬ್ರು ಎಲ್ಲ ಹೇಳ್ಕೊಡ್ತಾರ ನೋಡ್ರಿ, ನಮ್ಗೆ ಈಗ ಕಲಿತಾ ಇದೀನಿ. ನಾಗೇಂದ್ರ ಮರ್ತೋಗ್ಬಿಟ್ಟಿದ್ದಾನೆ ವ್ಲಾಗ್ಸ್ ಮಾಡೋದನ್ನ. ಯಾವಾಗ ಮತ್ತೆ ಹೇಳ್ರಿ, ಇವಾಗ ನಿಮ್ದು ಆಲ್ಮೋಸ್ಟ್ ಮದ್ವೆದು ಲವ್ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ಮದುವೆ ಆಗಿ ಆನಿವರ್ಸರಿನೂ ಕಂಪ್ಲೀಟ್ ಮಾಡಿದೆ. ಸೊ ಇವನು ಇನ್ನ ಮದುವೆದ ಏನ್ ಪ್ಲಾನ್ಸ್ ಇಲ್ಲ. ಮದುವೆ ಆಗ್ತಾನ ಅನ್ನೋದೇ ಡೌಟ್ ಯಾಕೋ ನನಗೆ. ಆಗ್ತೀಯಾ ಗೈಸ್? ನಿಮಗೆ ಗೊತ್ತಿಲ್ಲ, ಇವತ್ತು ಮೈಸೂರು ಬಂದಿರೋ ಕಾರಣ ಏನಂದ್ರೆ ಹುಡುಗಿ ನೋಡಕ್ ಬಂದಿರೋದು. ಹುಡುಗಿ ನೋಡಕ್ಕಲ್ಲ, ಹುಡುಗನ್ ಅರ್ಜು ಗರ್ಲ್ ಫ್ರೆಂಡ್ ರಿವೀಲ್. ಸೀಕ್ರೆಟ್ ಗರ್ಲ್ ಫ್ರೆಂಡ್. ಇಲ್ಲಿ ಸ್ಟಾರ್ಬಕ್ಸ್ ಹೋಗೋಣ, ಸೀಕ್ರೆಟ್ ಗರ್ಲ್ ಫ್ರೆಂಡ್ ಅಂತ ಬರ್ದು ಹೋಗುವ ಅಂತ. ಲೇಟ್ ಆಗ್ಬಿಟ್ರೆ ಅಲ್ಲಿಗೆ ಹೋಗೋದು. ಇಲ್ಲಿ ಇವ್ರ ಗರ್ಲ್ ಫ್ರೆಂಡ್ ಕೂಡ 2 ಗಂಟೆ ಆಗೋಯ್ತು. ಏನ್ ಎಲ್ಲರಿಗೂ ಮೈಸೂರು ಹುಡುಗಿರೇ ಬೇಕಾ? ಇಲ್ಲ ಗೈಸ್, ನನ್ಗೆ ಯಾವ್ದು ಲವ್ ಇಲ್ಲ, ಏನೂ ಇಲ್ಲ, ಯಾವ ಗರ್ಲ್ ಫ್ರೆಂಡ್ ರಿವೀಲು ಇಲ್ಲ. ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇನೆ. ನಾವು ಇವತ್ತು ನಾರ್ಮಲ್ ಮೀಟ್ ಆಗಿ ಒಂದು ಒಳ್ಳೆ ವಿಡಿಯೋಸ್ ಮಾಡುವ, ತುಂಬಾ ಡೀಸೆಂಟ್ ಆಗಿ ಸ್ವಲ್ಪ ಮಾತಾಡುವ, ಮನ ಬಿಚ್ಚಿ ಮಾತಾಡುವ ಅಂತ ಒಂದು ಉದ್ದೇಶದಿಂದ ಬಂದಿರೋದು ಅಷ್ಟೇನೆ. ಯಾವ ಹುಡುಗಿ ಪಡಿಗೆಲ್ಲ ಏನಿಲ್ಲ. ನಮ್ಗೆಲ್ಲ ಯಾರು ಬೀಳ್ತಾರೆ? ಎಲ್ಲ ಡವ್ ಮಾಡೋದು. ಇನ್ನೊಂದ್ಸರಿ ನಮ್ಗೆಲ್ಲ ಯಾರು ಬೀಳ್ತಾರೆ? ಹಿಂಗ 4 ಜನ 5 ಜನ ಇಟ್ಕೊಂಡಿರ್ತಾರೆ. ಪಕ್ಕ ಇದು ಸತ್ಯ. ಇದು ಬಿದ್ದು ಸಾಕಾಗ್ಬಿಟ್ಟಿದೆ ಅವ್ರಿಗೂ. ಈಗ ತುಂಬಾ ಡೀಸೆಂಟ್ ಆಗ್ಬಿಟ್ಟಿದಾರಂತೆ. ಅಪ್ಪ ಅಮ್ಮ ಹುಡುಗಿ ಯಾವ ಹುಡುಗಿ ತೋರಿಸ್ತಾರೆ ಮೊದ್ಲಿಂದನೂ ಡೀಸೆಂಟ್ ಅಂದ್ರೆ ಈಗ ಸ್ವಲ್ಪ ಏಜ್ ಆಗಿದೆಯಲ್ಲ, ಈಗ ಡೀಸೆಂಟ್ ಆಗಿದೆ. ಏಜ್ ಮೀನ್ಸ್ ಎಷ್ಟು? ಯಪ್ಪ, ಏಜ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇವನು ಏನಂತಾರೆ, ತಪ್ಪು ಮಾಹಿತಿ ಕೊಡ್ತಿದ್ದಾನೆ. ನನಗೆ ಮಕಾರ ಮಾಡ್ತಾ ಇದಾರೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ತಪ್ಪು ಮಾಹಿತಿ ಕೊಡ್ತಿದ್ದಾನೆ. ಒಂದು ಏಜ್ ಆಗಿದೆ. ಎಷ್ಟು ಏಜ್ ಆಗಿದೆ? ಇನ್ನೊಂದು ಮೊದ್ಲು ಇವಾಗ ಸ್ವಲ್ಪ ಡೀಸೆಂಟ್ ಆಗಿದ್ದಾನೆ. ಅಂದ್ರೆ ಅವಾಗ ಆತರ ಬಂದ್ಬಿಡುತ್ತೆ. ಮೊದ್ಲಿಂದ ಸ್ವಲ್ಪ ಡೀಸೆಂಟ್ ಇದ್ದ, ಈಗ ಸ್ವಲ್ಪ ಜಾಸ್ತಿ ಡೀಸೆಂಟ್ ಆಗಿ ರಿವೀಲ್ ಮಾಡೋದು ಬೇಡ. 29 ಏನೋ ಇರ್ಬೋದೇನೋ. ಏಜ್ ಎಲ್ಲ ರಿವೀಲ್ ಮಾಡೋದು ಬೇಡ. ತುಂಬಾ ಇಟ್ ಹರ್ಟ್ಸ್. ಇನ್ನು ಹುಡುಗಿ ಸಿಕ್ಕಿಲ್ವಲ್ಲ ಅಂತ ಹರ್ಟ್ ಆಗುತ್ತೆ. ಇವಾಗ ನಮ್ಗೆ ಇಷ್ಟ ಆಗೋ ತರ ಹುಡುಗಿ ಸಿಗ್ಬೇಕಲ್ವಾ? ನಮ್ಗೆ ಇಷ್ಟ ಆಗಿ ನಾನು ಮದ್ವೆ ಆಗ್ಬೇಕು ಅಂತ ಅನ್ಸ್ಬೇಕು, ಅವಾಗಲ್ವ ಮದ್ವೆ ಆಗ್ಬೇಕಾಗುತ್ತೆ. ರೈಟ್ ಸರಿ, ಹಂಗೆ ತಗೊಂಡ್ರೆ ಹಂಗೆ ಹೋಗೋಣ. ಗೈಸ್, ನಾವು ಮೈಸೂರು ನೋಡಿದಾಗ ನಾನು ನಾವೆಲ್ಲ ಸ್ಟಾರ್ಟಿಂಗು ಈ ಕಾರ್ನರ್ ಈ ಬಿಲ್ಡಿಂಗ್ ಇರ್ಲಿಲ್ಲ, ಅದನ್ನು ಖಾಲಿ ಸೀಟು, ಏನು ಇರ್ಲಿಲ್ಲ. ಒಂದು ಫಾಸ್ಟ್ ಫುಡ್ ಇತ್ತು ಇಲ್ಲಿ. ಡೈಲಿ ಇಲ್ಲೇ ಊಟ ಮಾಡಕ್ ಬರ್ತಾ ಇದ್ರು ಒಟ್ಟಿಗೆ. ಟಿಫನ್ ಮಾಡಕ್ ಬರ್ತಿದ್ವಿ. ಅದು ನಿನ್ ಫ್ರೆಂಡೇ ವಯಸ್ಸು ಕುಮಾರ ಏನೋ ಈ ತರ ಚಪಾತಿ ಹಾಕೋರು. ಕುಮಾರಣ್ಣ ಅನ್ಸುತ್ತೆ. ಆಯ್ತಾ? ಆಲ್ಮೋಸ್ಟ್ ಇವನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ನಾನು ಇಲ್ಲಿ ಪರಿಚಯ ಆಗಿದ್ದೆ ಇವನಿಗೆ. ಸೊ ಹಂಗಾಗಿ ಇವನಿಗೆ ನಮ್ಮ ಪರಿಚಯ ಬಂದು ಇವತ್ತು ದಿನ ಹೇಗಿರುತ್ತೆ? ನಾನು ಅರ್ಜು ಮತ್ತೆ ಇನ್ನೊಂದು ಇಬ್ರು ಬರ್ತಾರ. ಸೊ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಕಮೆಂಟ್ ಹಾಕ್ರಿ. ನೋಡ ಇವತ್ತು ಡೇ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಬ್ಲಾಗ್ನ ನೋಡಿ. ಗೈಸ್, ಒಂದು ವಿಡಿಯೋ ಮಾಡಿದೀವಿ. ಇವಾಗ ಟೈಮ್ ಆಗೋಯ್ತು. ಆಲ್ಮೋಸ್ಟ್ ಎಲ್ಲರಿಗೂ ಟೈಮ್ ಆಗಿದೆ. ಇವ್ರು ಸ್ವಲ್ಪ ಟೈಮ್ ಆಗಿದೆ. 2-3 ವಿಡಿಯೋ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಬಟ್ ನಮ್ಗೆ ಏನು ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಂದೇ ವಿಡಿಯೋ ಮಾಡೋಕ್ಕಾಗೋದು.
ನಾವು ಎಷ್ಟು ಏನೇ ಮಾಡಿದ್ರು ಒಂದೇ ವಿಡಿಯೋ ಮಾಡೋಕ್ಕಾಗೋದು. ಸೊ ಬೇಬಿ ಅವ್ರಿಗೆ ಸ್ವಲ್ಪ ಕಾಲು ಇಂಜುರಿ ಆಗಿದೆ. ಸೊ ಅದರಿಂದ ಇವತ್ತು 5:30ಗೆ ಮನೆಗೆ ಹೋಗ್ಬೇಕಂತೆ. ಇಲ್ಲಾಂದಿದ್ರೆ ಪಿಜೆ ತರಬೇತಿಗೆ, ಇಲ್ಲ ಅಂದ್ರೆ 10:30 ಆದ್ರೂ ಮನೆ ಹೋಗ್ತಿರ್ಲಿಲ್ಲ. ಮನೆಗೆ ಹೋಗ್ತೀವಿ. 10:30 ಅಲ್ಲ 12:30 1:30 ಆದ್ರೂ ಮನೆಗೆ ಹೋಗ್ತಿಲ್ಲ. ಒಂದೊಂದು ದಿನ 2 ದಿನ ಆದ್ರೂ ಮನೆಗೆ ಹೋಗಲ್ಲ. ಅದು ಅವ್ರದ್ದು ಪ್ರಾಬ್ಲಮ್, ನಿಂದು ನಮ್ದು ಎಂದಲ್ಲ, ನಮ್ದು ಟೀಮ್. ಎಲ್ಲದಕ್ಕೂ ಟೀಮ್ ಸೇರಿಸ್ಕೋಬೇಕು. ಲಾಸ್ಟ್ ನಿಮ್ಮಿಬ್ಬರದೇ ಅದೊಂದು ಇನ್ಸಿಡೆಂಟ್ ಆಗಿದೆ ಗೈಸ್. ಅವಾಗಲಿಂದ ಹೇಳ್ತೀನಿ, ಅದೊಂದು ಇನ್ಸಿಡೆಂಟ್ನ ಕ್ಲೀನಾಗಿ ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಅಂದ್ರೆ ವೆಬ್ ಸೀರೀಸ್ ಪ್ಲಾನ್ ಮಾಡ್ಬೋದು, ಮಸ್ತಾಗಿದೆ. ಮಾಡೋಣ. ಮತ್ತೆ ಇನ್ನೇನು ಸಮಾಚಾರ ನಗೋ? ನಿನ್ನ ಬ್ಲಾಗ್ಗೆ ಏನಾದ್ರು ಹೇಳು. ಅವ್ನು ಕೊಟ್ಟರ ಕೂಡ ಲಾಸ್ಟ್ ಟೈಮ್ ಬಂದು 7 ಗಂಟೆಗೆ ಮನೆಗೆ ಹೋಗ್ಬಿಡು. ನೆಕ್ಸ್ಟ್ ಡೇ ಅಷ್ಟು ಅದ್ರ ಮೇಲೆ ಜೊತೆ ಸೇರ್ಬೇಡ, ಹಿಂಗ್ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಗೈಸ್ ಇವತ್ತು ನೈಟ್ ನಾವು ಸಿಕ್ಕಿದ್ವಿ ಅಂದ್ರೆ ನಾಳೆ 7 ಗಂಟೆಗೆ ಮನೆಗೆ ಹೋಗಿದ್ದು ಎಲ್ಲರೂ, ಎಲ್ಲ ಇವರಿಂದ. ನಾಳೆ 7 ಗಂಟೆಗೆ ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಗಾಡಿ ಇರಲಿಲ್ಲ, ಏನಿರಲಿಲ್ಲ, ಪಾದಯಾತ್ರೆ ಫುಲ್ ಎಲ್ಲ ಕಡೆ. ಮನೆಗೆ ಎಲ್ಲ ಹೋದ್ರು, ನಾವು ಇಬ್ರು ಗೈಸ್ ಎಲ್ಲ ಹೋದ್ರು. ಮಿಡ್ ನೈಟ್ ಒಂದು 4 ಗಂಟೆಲೆ ಎಲ್ಲರೂ ಮನೆಗೆ ಹೋದ್ರು. ನಾನು ಇವರು ಹೋಗೂ ಇಲ್ಲ, ನಿದ್ದೆನೂ ಮಾಡಿಲ್ಲ. ಹೆವಿ ಕೂಡ್ಲೆ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಯಾರು ಕೊಡ್ಲೆ ಮಾಡಿದೀವಿ? ನಮಗ್ ನಾವೇ ಕೊಟ್ಲೆ ಮಾಡಿದೀವಿ. ಅದನ್ನ ಹೇಳ್ತೀವಿ, ಅದಕ್ಕೆಲ್ಲ ಒಂದು ಟೈಮ್ ಬರುತ್ತೆ, ಆಮೇಲೆ ಹೇಳ್ತೀವಿ. ಕ್ಲೀನ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಏನೇನು ಕೂಡ ಕೊಟ್ಟ ಏನೇನು ಮಾಡೋದಂತ ಗೊತ್ತಾಗುತ್ತೆ. ಆಮೇಲೆ ಇವತ್ತಿನ ವಿಡಿಯೋ ಬಗ್ಗೆ ಪುಟ್ಟವ್ರೆ ನಿಮ್ಗೇನು ಅನಿಸ್ತು? ಅದೇ ತುಂಬಾ ಖುಷಿ ಆಯ್ತು. ಒಟ್ಟೊಟ್ಟಿಗೆ ಜಮ್ ಅಂತ ಅವರ ಕ್ರಿಯೇಟ್ ಮಾಡಕ್ಕೆ ಒಂದು ವಿಡಿಯೋ ಮಾಡಿದೀರಾ. ಔಟ್ಪುಟ್ ಹೆಂಗ್ ಮಾಡ್ತೀರಾ ಅನ್ನೋದು ಕುತೂಹಲ ಇದೆ. ಅದಕ್ಕೆ ಬೆಂಕಿ ಹಚ್ಚಿದೆ ನೀವು. ಬೆಂಕಿ ಹಚ್ಚಿದೀವಿ. ಬೆಂಕಿ ಯಾವ ಟೀಮ್ ಮೆಂಬರ್ ಪುಟ್ಟು ಅಂತ. ಸೊ ಇವರು ಅಷ್ಟೇ ನೆಕ್ಸ್ಟ್ ಆಕ್ಷನ್ ವಿಡಿಯೋಗಳೆಲ್ಲ ಮಾಡ್ತಿರ್ತಾರೆ. ಸಪೋರ್ಟ್ ಮಾಡಿ. ನಿಮ್ಮ ನೇಮ್ ಹೇಳಿ. ಪ್ರಿನ್ಸ್ ಪುಟ್ಟು ಕನ್ನಡಿಗ ಅಂತ. ಸೊ ಕಾಂಟ್ರವರ್ಸಿ ಒಂದು ಅಕೌಂಟ್ ಆಲ್ರೆಡಿ ಎತ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ಶುರು ಮಾಡಿದ್ದೀನಿ 20 days ಇಂದ. ಸೊ ಟೀಮಾಗಿ ಸೇರಿ ಒಂದು ಒಳ್ಳೆ ಔಟ್ಪುಟ್ ಕೊಡ್ಬೇಕಂತ ಎಲ್ಲರೂ ಜೋಶಲ್ಲಿದ್ದಾರೆ, ನಾನು ಜೋಶಾಗಿದ್ದೀನಿ. ನೋಡೋಣ ವಿಡಿಯೋಗಳು ಮಾಡೋಣ ಪ್ಲಾನ್ ಮಾಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಆಗೇ ಇರಲಿ ಅಷ್ಟೇ. ಓಕೆ, ಹಂಗೆ ತೆಗಿ ಕಾರು ಹೋಣ. ಲೆಟ್ಸ್ ಗೋ. ಆಫ್ ಮಾಡಲ್ಲ, ಹಂಗೆ ಇರಲಿ. ಬ್ರೋ ಹತ್ಕೊಳ್ಳಿ, ಬನ್ನಿ ಹಿಂದೆ ಹೋಗ್ತೀನಿ. ಬನ್ನಿ ಬ್ರೋ, ವಿಡಿಯೋ ಮಾಡಿ ಬನ್ನಿ, ಹತ್ಕೊಳ್ಳಿ. ನಾವು ಇನ್ನೇನು ಸಮಾಚಾರ? ಏನಾದ್ರು ಹೇಳು. ಮತ್ತೆ ಹೆಂಗ್ ನಡೀತಿದೆ ಮದ್ವೆ ಲೈಫ್ ಇವಾಗ? ಹೇಳು. ಪ್ರಿಯವ್ರಿಲ್ಲ, ಅವಾಗಲೇ ಮದುವೆ ಲೈಫು ಹೆಂಗಿದೆ? ಥ್ಯಾಂಕ್ ಯು ಬ್ರೋ, ಕಂಗ್ರ್ಯಾಚುಲೇಷನ್. ನಾವು 7 ವರ್ಷ ಫ್ರೆಂಡ್ ಇದ್ದಿದ್ರಿಂದ ಒಂದು ಹೊಸ ವಿಷಯ, ಹೊಸ ಅದು ಅನ್ನೋ ಥರ ಇಲ್ಲ. ಓಕೆ, ಈಗ ಬೇಗ ಅದು ನಿಮ್ದೆಲ್ಲ ಯಾವಾಗ ಹೇಳ್ರಿ ಪಟಾಪಟ ಅಂತ. ನಮ್ದು ಬಿಡು, ನಿಂದು ಎಕ್ಸ್ಪೀರಿಯನ್ಸ್ ಹೇಳ ಫಸ್ಟ್, ಆಮೇಲೆ ಹೇಳ್ತೀವಿ ನಾವು. ಬ್ರೋ ನಿಮ್ದು ಬರೀ ಫೀಲಿಂಗ್ ವಿಡಿಯೋ ನೋಡೋದೇ ಆಗ್ಬಿಡ್ತು ನನಗೆ. ಏನಾಯ್ತು? ಯಾರು ಏನ್ ಮಾಡ್ಬೇಕು ಅಂತ ಅವ್ರ ವಿಡಿಯೋಗೆ ನಾನು ಸ್ಕ್ರಿಪ್ಟ್ ಬರ್ದು ಕಳಿಸುತ್ತೆ ಹೇಳ್ತಾ ಇದ್ದೀರಾ ಅಂದ್ರೆ ಅವ್ರ ಫೀಲಿಂಗ್ಸ್ ನ ನಿಮ್ಮ ಮೇಲೆ ಒತ್ತಡ ಹಾಕ್ತವ್ರೆ. ಇಲ್ಲ ಗೈಸ್, ಸುಳ್ಳು. ಬ್ರೋ ಏನ್ ಅನ್ಸ್ತು? ತುಂಬಾ ವರ್ಷ, 4 ವರ್ಷ ಆಗಿಲ್ವಾ ನಾವು ವಿಡಿಯೋ ಬಿಟ್ಟು? ಬ್ರೋ 4 ವರ್ಷ. ಲೆಫ್ಟ್ ಕಣೋ ಮನೆ, ಲೆಫ್ಟ್ ಅಲ್ವಾ? ನಮ್ಮ ಬಲ್ವಾ ಬ್ರೋ? ಲೆಫ್ಟ್ ರೈಟ್ ಹೋಗ್ತಾನೆ ನಾನು. ಲೆಫ್ಟ್ ಲೆಫ್ಟ್ ಬ್ರೋ ಏನ್ ಅನ್ಸ್ತು? ಬ್ರೋ ಆಲ್ಮೋಸ್ಟ್ ಅದೇ 4 ವರ್ಷ ಆಗಿತ್ತು ವಿಡಿಯೋಸ್ ಮಾಡಿ. ಮಾತಾಡ್ಸ್ತಿದ್ವಿ ಅಟ್ಲೀಸ್ಟ್. ಅದಕ್ಕೂ ಅಟ್ಲೀಸ್ಟ್ 2 ವರ್ಷ ಮುಂಚೆ ಸ್ವಲ್ಪನೂ ಮಾತಾಡ್ಸ್ತಿರ್ಲಿಲ್ಲ. ಇವಾಗ ಎಷ್ಟೇ ಇದ್ವಿ. ನಿಧಾನ. ಸೊ ಇವಾಗ ಒಳ್ಳೆ ವಿಡಿಯೋ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದಿನ ಮಾಡಿದ್ರೆ ಅದು ಬಂದ್ಬಿಡಲ್ಲ, ಬಟ್ ಇನ್ನ ಹಿಂಗೆ ಕಂಟಿನ್ಯೂಟಿ ಎಲ್ಲರೂ ಬಿಸಿ ಆಗಿದ್ವಿ. ಅವ್ರೊಂದು ಕೆಲಸದಲ್ಲಿ ಬಿಸಿ ಇದ್ದಾರೆ, ನಾನು ಒಂದು ಬಿಸಿ ಇದ್ದಾನೆ, ನಾನು ಒಂದು ಕೆಲಸದಲ್ಲಿ ಬಿಸಿ ಇದ್ದೀನಿ. ಸೊ ಆದಷ್ಟು ಟೈಮ್ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಗೈಸ್. ನೋಡೋಣ ಹೆಂಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಮಾತ್ಗಿಂತ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು. ಆಕ್ಚುಲಿ ನಮ್ಮ ಟೀಮಲ್ಲಿ ಇರೋರೆಲ್ಲ ಮಾತ್ಗಿಂತ ಸ್ವಲ್ಪ ಕೆಲಸ ಜಾಸ್ತಿ. ಅದಕ್ಕೆ ಒಂದ್ ದಿನಕ್ಕೆ ಒಂದೇ ವಿಡಿಯೋ. ಅರ್ಜು ಸ್ವಲ್ಪ ಮಾತು ಜಾಸ್ತಿ, ಆ ಕೆಲಸನೂ ಮಾಡ್ತಾನೆ. ಆದ್ರೆ ಮಾತು ಜಾಸ್ತಿ ಇರೋದ್ರಿಂದ ಒಳ್ಳೊಳ್ಳೆ ಡೈಲಾಗ್ ಬರುತ್ತೆ, ಇಲ್ಲ ಅಂದ್ರೆ ಶಾರ್ಟ್ ಕಟ್ ಆಗ್ಬಿಡುತ್ತೆ. ಹಂಗಾಗಿ ಬೇಕು. ಆಕ್ಟಿವಿಟಿನೂ ಜಾಸ್ತಿ, ಆಮೇಲೆ ಸ್ವಲ್ಪ ಟೆಂಪೋ ಜಾಸ್ತಿ ಆದ್ರೆ ಹಿಡಿಯಕ್ಕಾಗಲ್ಲ. ಕುದುರೆ ತರ ಬ್ರೋ ನನ್ಗಂತೂ ಏನ್ ಅನ್ಸ್ತು ಗೊತ್ತಾ? ನಾವು 4-5 ವರ್ಷ ಆಗಿರ್ಬೋದು ವಿಡಿಯೋ ಮಾಡಿ, ಬಟ್ ಸೇಮ್ ಫೀಲಿಂಗ್ ಬ್ರೋ. ಅದೇ ತರ ಕಂಫರ್ಟಬಲ್ನೆಸ್ ಅಲ್ಲಿ ಏನಿಲ್ಲ, ಅದೇ ಫೀಲ್ ಇದೆ, ಅದೇ ಬಾಂಡಿಂಗ್ ಇದೆ. ನಾವ್ ಎಷ್ಟೋ ವಿಡಿಯೋಸ್ ಕೂಡ ಮಾಡಿದ್ವಿ ಪುಟ್ಟು ಬ್ರೋ. ನಾನು ನಾಗೇಂದ್ರ ಬ್ರೋ ಗುಡಿಯೋದಾಗ್ಲಿ, ಅರ್ಜು ಬ್ರೋ ಗುಡಿಯೋದಾಗ್ಲಿ, ಅವರು ನಮ್ಗೆ ಅದ್ರಲ್ಲೆಲ್ಲ ನಾವೇನು ನಾಚಿಕೆ ಏನು ಪಡ್ಕೋತಾ ಇರ್ಲಿಲ್ಲ. ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಂಗಿತ್ತು. ಸೊ ಅವತ್ತೇನಿತ್ತು
ಅದೇ ಫೀಲಿಂಗ್ ನನಗೆ ಅನಿಸ್ತು. ಬಟ್ ಖುಷಿ ಆಯ್ತು ಸೇರಿ ಒಂದು ಮಾಡಿರೋದು. ಅಂದ್ರೆ ಈ ಒಂದು 6 ವರ್ಷದ ಗ್ಯಾಪ್ 6 ವರ್ಷ ಅಲ್ಲ bro, 4 ವರ್ಷ. 4 ವರ್ಷದ ಗ್ಯಾಪ್ ಅಂತ ಫೀಲ್ ಕೊಟ್ಟಿಲ್ಲ. ಇಲ್ಲ ಏನ್ ಆತರ ನಂಗಂತೂ ಅನ್ಸೇ ಇಲ್ಲ. ಅದು ನಾವು ತುಂಬಾ ಸತಿ ಮಾತಾಡ್ತಾ ಇದ್ದೋ, ಜನಕ್ಕೆ ಗೊತ್ತಿರ್ಲಿಲ್ಲ ಅಷ್ಟೇ. ಅವ್ರು ಹಿಂಗ ಆಗ್ಬಿಡೋರು ಅವ್ರು ಹಂಗ ಜನ ಇದ್ರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಶೋ ಮಾಡಿರಲಿಲ್ಲ. ಈಗ ಮ್ಯಾಟ್ರ್ ಆಗ್ತಿದೆ ಅಷ್ಟೇ. ನಾನೇ ಹೋಗ್ಬೇಕು ಅಂತ ನನಗೆ ನಾವು ಹಾಯ್ ಬಾಯ್ ಮೆಸೇಜ್ಗಳು ಇರ್ತಿತ್ತು, ಎಲ್ಲೋ ಒಂದು ಕಾಲ್ಗಳು ಇರ್ತಿತ್ತು, ವಿಶ್ ಮಾಡೋವೆಲ್ಲ ಇರ್ತಿತ್ತು. ಬಟ್ ಅಫಿಷಿಯಲಿ ನಾವು ಒಟ್ಟಿಗೆ ನನಗೆ ನಾಗು ಬ್ರೋ ಸುಮಾರು ಟೈಮ್ ಸಿಕ್ಕಿದ್ದಾರೆ. ಯಾರೋ ಬ್ರೋ ಕ್ರಿಕೆಟ್ ಆಡೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಸುಮಾರು ಟೈಮ್ ಸಿಕ್ಕಿದ್ದಾರೆ. ನೋಡು ಸ್ಮೈಲ್ ಗಿಲ್ ಆ ತರ. ಬಟ್ ನನಗೆ ನಾಗು ಬ್ರೋ ನಾವೆಷ್ಟು 2-3 ವರ್ಷದಲ್ಲಿ ಒಂದಿನೂ ಸಿಕ್ಕಿಲ್ಲ. ನೆಕ್ಸ್ಟ್ ಸಿಕ್ಕಿದ ಮ್ಯಾಚ್ ದಿನನೇ, ಅದೇ ಮ್ಯಾಚ್ ದಿನನೇ ಸಿಕ್ಕಿದ್ದು ಅವತ್ತೇ ಅವತ್ತು ಯಾಕೆ ಗೊತ್ತಾ ನಾನು ಮಾತಾಡ್ಸಿದ್ದು, ಅವ್ನ ಮದ್ವೆಗೆ ಹೇಳಿರ್ಲಿಲ್ಲ. ಅಯ್ಯ ನಾವು ಮದ್ವೆಗೆ ಹೇಳಿಲ್ಲ ಅಂತಂದೆ. ಆಮೇಲೆ ಮಾತಾಡ್ಸಲ್ಲ, ಸಡನ್ ಪ್ಲಾನ್ ಆಗಿ ನೈಟ್ ಕೂಡ ನಾವು ಮಾತಾಡ್ತೀವಿ. ನಾವು ಅರ್ಜುಬ್ರಲ್ಲ ಸುಮ್ನೆ ಏನ್ ಮಾಡ್ಕೊಂಡವ್ರ ಇದು ಏನ್ ಹಿಂಗೆ ಅನ್ಕೊಂಡು ಮಾತಾಡ್ಕೋತೀವಿ. ಆಕ್ಚುಲಿ ಇದಾಗೆ ಒಂದು ವರ್ಷ ಆಯ್ತು. ಲಾಸ್ಟ್ ಜೂನ್ 10th ನೆನ್ನೆ ಮೊನ್ನೆ ಮೇ ಜೂನ್ ಅಲ್ಲ ಸಾರಿ ಮೇ ಒಂದು ವರ್ಷ ಆಯ್ತು. ಆನಿವರ್ಸರಿ ಆಯ್ತಲ್ಲ ಮೊನ್ನೆ. ಸಿಕ್ಕಿದ್ದು ಕರೆಕ್ಟ್ ಆಗಿ ಇದಕ್ಕೆ 7 ದಿನಕ್ಕೆ ನಾವು ಸಿಕ್ಕಿದ್ದು. ಒಂದು ವರ್ಷದ ಹಿಂದೆ ಮಾತಾಡಿರೋದು. ಒಂದ್ ವಿಡಿಯೋ ಮಾಡಕ್ 1 ವರ್ಷ ಆಯ್ತು. ಕರೆಕ್ಟ್. ಒಂದು ವಿಡಿಯೋ ಮಾಡಕ್ 1 ವರ್ಷ ಟೈಮ್ ತಗೊಂಡಿದೀವಿ. ಇನ್ನ ಆಗಲ್ಲ ಫಿಕ್ಸ್. ಇನ್ನಂತ ನಾನು ಫಿಕ್ಸ್ ಆಗಿದ್ದೀನಿ, ಇವ್ರಿಬ್ರು ಫಿಕ್ಸ್ ಆಗವ್ರೆ. ಇನ್ ಬಿಡಲ್ಲ. ನಾನ್ ಫಿಕ್ಸ್ ಆಗಿದ್ದೀನಿ, ಇವರದೇ ಬೇಬಿ ಬರೋದೇ ಸ್ವಲ್ಪ. ಬ್ರೋ ಹೇಳಿ ಬ್ರೋ ಅದನ್ನ ಅವ್ರಿಗೆ. ನಾನು ಫಿಕ್ಸ್ ಅವ್ರದೇ ಸ್ವಲ್ಪ. ಬೆಂಗಳೂರಿದ್ದೀನಿ, ಬೆಂಗಳೂರಿದ್ದೀನಿ, ಮೂವಿಲಿದ್ದೀನಿ, ಗರ್ಲ್ಫ್ರೆಂಡ್ ಜೊತೆ ಇದ್ದೀನಿ. ಗರ್ಲ್ಫ್ರೆಂಡ್ ಜೊತೆ ಇದೆ ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. ಇದ್ರು ಹೇಳಿಲ್ಲ. ಇಲ್ಲ ಓ ವಾ ಬರ್ಸಿದ ಬೈಗೆ ಹೋಗ್ಬಿಡಿತಾ ಜೀವ ಈಗ ಹೊಸ್ತಾಗಿ ಕಲ್ತಿರೋದು. ಏನಿಲ್ಲ ಗಾಯ್ಸ್, ಅವಾಗಿಂದ ಓಡಿಸ್ತಾವನೆ. ನಿಧಾನಕ್ಕೆ ಬಿಡ್ಬೇಕು, ಕ್ಲಚ್ ಸ್ವಲ್ಪ ಇದಿದೆ. ಮತ್ತೆ ಇನ್ನೇನಾದ್ರು ಹೇಳ್ತಾರೆ ಗಾಯ್ಸ್? ಏನಿಲ್ಲ, ಔಟ್ಪುಟ್ ಕೊಡೋಣ ಅಷ್ಟೇ. ಓಕೆ ಅಷ್ಟೇ. ರೆಡಿ ಮಾಡ್ಕೊಡ್ತಾರಂತೆ. ಹಿಂಗ್ ನೋಡು ಫಸ್ಟ್ ಇವತ್ತು ಮ್ಯಾಚ್ ಏನು ರೆಡಿ ಮಾಡ್ಕೊಡ್ತಿದ್ದೀರಾ? ಇವತ್ತು ಮ್ಯಾಚ್ಗೆ ಆಲ್ಮೋಸ್ಟ್ ಈಗ ಪ್ಲಾನ್ಗಳು ಸ್ಟಾರ್ಟ್ ಆಗಿದೆ. ಚಿಕನ್ನು ಆ್ಯಂಡ್ ಮಟನ್ನು ಏನೇನಾಗುತ್ತೋ ಈಗ ಆಲ್ರೆಡಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀನಿ. ಚಿಕನ್ ಮಟನ್ ಆ್ಯಂಡ್ ಅದ್ರ ಜೊತೆ ಇಲ್ಲ ಅದ್ರ ಜೊತೆಗೆ ಡ್ರಿಂಕ್ಸ್, ಮಾಮೂಲಿ ಡ್ರಿಂಕ್ಸ್, ಅದೇ ಕೂಲ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ರೆಡ್ ಬುಲ್ ಇದು ಯಾವ್ದಿದೆ ಅದನ್ನ ಅದನ್ನ ಈಗ ಆಲ್ರೆಡಿ ಲೆಮನ್ ಚಿಕನ್ ಬೇಕು ಅಂದ್ರು ಲೆಮನ್ ಚಿಕನ್ ಆಗಿದೆ. ಆ್ಯಂಡ್ ತಲೆ ಮಾಂಸದ್ದು ಮಾಡಬೇಕು ಅಂದ್ರೆ ತಲೆ ಮಾಂಸ ಆಗಿದೆ. ನೆಕ್ಸ್ಟ್ ಏನಾದ್ರು ಮಾಡಬೇಕು ಅಂದ್ರೆ ಏನ್ರ ಇದೆ? ಯಾವ ಗ್ಯಾಪಲ್ಲಿ ಮಾಡಿಸ್ಕೊಂಡ್ರಿ ಇವೆಲ್ಲ? ಎಲ್ಲ ಅಲ್ಲೇ ರೆಡಿ ಆಗ್ಬಿಟ್ಟಿರುತ್ತೆ. ಹೌದಾ? ಅಣ್ಣಂಗೆ ರೆಡಿ ಇದಾರೆ ಎಲ್ಲ. ಅಣ್ಣಂಗೆ ರೆಡಿ ಇದಾರೆ. ಒಂದು ಮಾತು ಕೇಳಿದ್ರೆ ಸಾಕು, ಒಂದು ಫೋನ್ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ. ನಾನು ತುಂಬಾ ದಿನ RCB ಗೆಲ್ಲದು ಇವತ್ತು ನೋಡಿ. 200% RCB ಗೆಲ್ಲುತ್ತೆ. RCB ಗೆದ್ರೆ ಓಕೆ. RCB ಗೆದ್ದಿರ ಅಂದ್ರೆ ನಮ್ಮ ಸುಶೀಲ ನೋಡಿಕೊಂಡ್ಬಂದು ಬೆಟ್ಟಿಂಗ್ ಹಾಕೋಬೇಕು. ಇವಾಗ ಅರ್ಧ ವಾಪಸ್ ಕೊಡ್ತಾರಾ? ಅಷ್ಟೇ. ಗೆದ್ದಾಗ ಅರ್ಧ ವಾಪಸ್ ಕೊಡ್ತಾರಾ? ಗೆದ್ದಾಗ ವಾಪಸ್ ಕೊಡ್ತೀರಾ? ಏನಿಲ್ಲ. ಸೋತ್ ಬಿಟ್ರೆ ನನ್ ಮೇಲೆ ಹೇಳ್ಬಿಡೋದು. ಒಟ್ನಲ್ಲಿ ಗೆಲ್ಲೇಬೇಕು. ಗೆದ್ದೇ ಗೆಲ್ತಾರೆ 100%. ಫ್ಯಾನ್ಸ್ ಆಗಿ ಯಾರೂ RCB ಸೋಲುತ್ತೆ ಅಂತ ಯಾವತ್ತೂ ಹೇಳಲ್ಲ. ಎಲ್ಲ ಹೇಳೋದೇ RCB. ಬಟ್ ಯಾರೇ ಏನಾದ್ರು RCB ಗೆಲ್ಲುತ್ತೆ ಅಂತ ಎಲ್ಲರೂ ಒಪಿನಿಯನ್. ನಂದು ಒಪಿನಿಯನ್ ಅಷ್ಟೇ, RCB ಗೆಲ್ಲುತ್ತೆ. ನೋಡೋಣ ಬನ್ನಿ. ಅಲ್ಲಿ ಬ್ಲಾಕ್ ಮಾಡು. ಯಾರು ಪ್ರಿಯಾಗಿ ಏನು ತಂದು ಕೊಟ್ಟಿತ್ತು? ನನ್ನ ಫ್ರೆಂಡ್. ಓಹೋ ಗಿಣ್ಣು ಇವಳು ಪ್ರೆಗ್ನೆಂಟ್ ಅಂದ್ಬಿಟ್ಟು ಏನು ಸ್ಪೆಷಲ್ ಮಾಡೋದು ತಂದು ಕೊಡೋದು ಎಲ್ಲರೂ ತಂದ್ಕೊಡ್ತಾರೆ. ನಾಗೇಂದ್ರಂಗೆ ಒಂದು ಬಿರಿಯಾನಿ ತಂದ್ಕೊಡು ಅಂದ್ರೆ ತಂದ್ಕೊಡಲ್ಲ. ಆಣೆ ಮಾಡಿಬಿಟ್ಟಾಳೆ. ನನಗೆ ಮಲ್ಲಿಕಾ ಬಿರಿಯಾನಿ ಬೇಕು ಅಂದೆ, ತಂದ್ಕೊಟ್ಟ. ಆಣೆ ಮಾಡ್ಬಿಟ್ಟು ಹೇಳು. ಆಣೆ ಮಾಡ್ಬಿಟ್ಟು ಹೇಳ್ತೀನಿ, ತಂದಿಲ್ಲ. ಅಲ್ಲೋಪದೆ ಅಂತ ಅವಳು ಗೊತ್ತಾ ನೀನು? ಗೈಸಿಗ ಅದೇನೋ ಹೋಗ್ಬಿಟ್ಟು ತಂದಿದ್ದಾಳೆ ನೋಡಿ. ನಾನು ಹೇಳ್ತೇನೆ, ಈಗ ಮಿರರ್ ಉಂಟಲ್ಲ, ಈ ಮಿರರ್ಗೆ ನಾನು DIY ಮಾಡ್ತೀನಿ. DIY ಅಂದ್ರೆ ಡೂ ಇಟ್ ಯೋರ್ ಸೆಲ್ಫ್ ಕ್ರಾಫ್ಟ್ ಮಾಡ್ತೀನಿ. ಈಗ ನಾಗೇಂದ್ರ ನನ್ನ ಬಿಟ್ಟು ಮ್ಯಾಚ್ ನೋಡಕ್ ಹೋಗ್ತಾನೆ ಒಬ್ನೊಬ್ನೆ. RCB ಮ್ಯಾಚ್ ಅಂದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಹೆಂಡತಿಗಿಂತ ಜಾಸ್ತಿಯಾ? ಎಂತೇನು ಜಾಸ್ತಿ ಅಲ್ಲ, ಸ್ವಲ್ಪ ಸಮ. ಏನ್ ಸಮ? ಪ್ರೆಗ್ನೆಂಟ್ ಹೆಂಡತಿನ ಬಿಟ್ಬಿಟ್ಟು ಮ್ಯಾಚ್ ನೋಡಕ್ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಜೊತೆ. ಅದಕ್ಕೆ ನಾನು ಏನು ಮಾಡಿದೆ, ಕ್ಲೇ ತೊಗೊಂಬಂದಿದ್ದೀನಿ. ಈ ಕ್ಲೇ ತೊಗೊಂಬಂದು ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ. ಏನಿದು ವಾಶ್ರೂಮ್ಗೆ ಅಂತ ತಂದಿದ್ದೆ. ಹಂಗೆ ಚೆನ್ನಾಗಿದೆ ಮಿರರು, ಅದನ್ನ ಹಾಳು ಮಾಡಾಕ್ತೀನಿ ಈಗ. ಇಲ್ಲ ಗೈಸ್, ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸುತ್ತಲ್ಲ. ಇಲ್ಲಿ ಚಿಕ್ಕ ಫ್ಲಾರು, ಇಲ್ಲಿ ಚಿಕ್ಕ ಫ್ಲಾರು. ನೋಡೋಣ, ಅದು ಫೈನಲ್ ಆಗಿ ಔಟ್ಪುಟ್ ಬಂದರೆ ಅವ್ನು ಬರೋಷ್ಟರಲ್ಲಿ ನಾನು ಮಾಡಿಟ್ಟಿರ್ತೀನಿ. ಬೇಕಿದ್ರೆ ಬಂದು ಒಂದು ವಿಡಿಯೋ ತಗೊಳ್ಳಿ.
ಸರಿ ಸ್ವಲ್ಪ ಬುದ್ಧಿವಾದ ಹೇಳಿ ಸಮಾಧಾನ ಮಾಡ್ಕೊ. ಇವತ್ತು RCB ಮ್ಯಾಚ್ ಅಲ್ವಾ, ಇವತ್ತು ಮುಗಿಸ್ಕೊಬಿಡ್ತೀನಿ. ಸರಿ. ಇನ್ನೆರಡು ಮ್ಯಾಚ್ ಆದ್ರೆ ಮುಗಿದೋಯ್ತು. RCB ಫೈನಲ್ ಹೊಡಿತಿದೆ, ಕಪ್ ಹೊಡಿತಿದೆ, ವಿನ್ ಆಗುತ್ತೆ. ಇವನೇ ಆಟ ಆಡೋದ್ರ ತರ ಮಾಡ್ತಾನಪ್ಪ. RCB ಫ್ಯಾನ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಏನು ಅಂತ. ಸುಮ್ಮನಿರು.